ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನನಗೆ ತುಂಬಾ ಜನ ಕೇಳಿದ್ರಿ ಕನ್ನಡ ಭಾಷೆಯಲ್ಲಿ ಮನೆಯಿಂದಲೇ ಮಾಡುವಂತ ಕೆಲಸ ಇದ್ರೆ ತಿಳಿಸಿ ಅಂತ. ಸೊ ಇದು ಕನ್ನಡ ಭಾಷೆಯಲ್ಲಿ ಮನೆಯಿಂದಲೇ ಮಾಡುವಂತಹ ಕೆಲಸ, ಆಯ್ತಾ. ಸೊ ಎಂತ ಒಳ್ಳೇದಂತ ಹೇಳಿದ್ರೆ ಜಾಬ್ ಅಲ್ಲಿ ಇಂಟರ್ವ್ಯೂ ಸಮೇತ ಕನ್ನಡ ಭಾಷೆಯಲ್ಲಿ, ನೀವು ಕೆಲಸ ಮಾಡೋದು ಕೂಡ ಕನ್ನಡ ಭಾಷೆಯಲ್ಲಿ, ಆಯ್ತಾ. ಸೊ ಯಾರಿಗೆಲ್ಲ ಲೈಕ್ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತು ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮಿನಿಮಮ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಡಿಗ್ರಿ ಆಗಿರ್ಬೇಕು ಈ ಕೆಲಸಕ್ಕೆ. ಮತ್ತೆ ತಿಂಗಳಿಗೆ ಸಂಬಳ ಬಂದ್ಬಿಟ್ಟು ಲೈಕ್ 44,000 ತನಕ ಕೊಡ್ತಾರೆ. ಓಕೆ, ಸೊ ಏನ್ ಕೆಲಸ ಹೇಗೆ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ, ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋದಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಕಾಣ್ತಾ ಅದಕ್ಕೆ ಒತ್ತಿ. ಏನಕ್ಕಂತಂದ್ರೆ ನಾನು ಈ ತರದ ಜಾಬ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇರ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದ್ರಿಂದ ನಿಮಗೆ ನನ್ನ ಜಾಬ್ ವಿಡಿಯೋದು ಫಸ್ಟಿಗೆ ನೋಟಿಫಿಕೇಶನ್ ಬರ್ತದೆ, ಮತ್ತೆ ನೀವು ಬೇಗ ಅರ್ಜಿ ಸಲ್ಲಿಸಬಹುದು. ಓಕೆ, ಸ್ಟಾರ್ಟ್ ಮಾಡುವ ಫ್ರೆಂಡ್ಸ್. ಕಂಪನಿ ಹೆಸರು ಬಂದ್ಬಿಟ್ಟು ನೆಕ್ಸ್ಟ್ ವೇವ್ ಅಂತ, ಆಯ್ತಾ. ಸೊ ಈ ಕಂಪನಿಯಲ್ಲಿ ವೇಕೆನ್ಸಿ ಬಿಟ್ಟಿರೋದು, ಇದರ ಲಿಂಕ್ ಅನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದು ಒತ್ತಿಟ್ಕೊಂಡು ನಿಮಗೆ ಈ ತರ ವೆಬ್ಸೈಟ್ ಕಾಣಲಿಕ್ಕೆ ಸಿಗ್ತದೆ, ಆಯ್ತಾ. ಸೊ ಬೇಸಿಕ್ ನೆಕ್ಸ್ಟ್ ವೇವ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟ್ರೈನಿಂಗ್ ತಗೋತಾರೆ, ಆಯ್ತಾ. ಎಲ್ಲ ಸ್ಟೂಡೆಂಟ್ಸ್ಗಳಿಗೆಲ್ಲ ಟ್ರೈನಿಂಗ್ ತಗೊಂಡು ಜಾಬ್ ಎಲ್ಲ ಕೊಡ್ತಾರೆ. ಅದಕ್ಕೆ ಅವ್ರ ಹಣ ಎಲ್ಲ ಚಾರ್ಜ್ ಮಾಡ್ತಾರೆ. ಅದು ನೀವು ಮಾಡಬೇಕಾಗಿಲ್ಲ. ಇವರ ಕಂಪನಿಯಲ್ಲಿ ಕೆಲಸ ಬಿಟ್ಟಿದ್ದಾರೆ, ಅದಕ್ಕೆ ನೀವು ಅಪ್ಲೈ ಮಾಡುವಂಥದ್ದು, ಆಯ್ತಾ. ಸೊ ಬೇಕಾದ್ರೆ ಒಂದ್ಸಲ ಇವರದ್ದು ಪ್ರೊಫೈಲ್ ಚೆಕ್ ಮಾಡಿ. 100% ಜೆನ್ಯೂನ್. ಇವ್ರು ಯಾವ ತರದ ನಿಮಗೆ ಮೋಸ ಏನು ಮಾಡಲ್ಲ, ಮತ್ತೆ ಯಾವುದೇ ತರದಲ್ಲಿ ಹಣ ಕೂಡ ತಗೊಳ್ಳಲ್ಲ, ಆಯ್ತಾ. ಥ್ರೂ ಔಟ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಯಾವುದೇ ತರದ ಹಣ ಇವರು ನಿಮ್ಮ ಹತ್ರ ತಗೊಳ್ಳಲ್ಲ. ಓಕೆ, ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ ಲಾಸ್ಟ್ಗೆ ಬರಬೇಕು ಇದ್ರದ್ದು. ಓಕೆ, ಸೊ ಇವರದೆಲ್ಲ ಹಾಕಿದ್ದಾರೆ ಅವ್ರ ಕಂಪನಿ ಬಗ್ಗೆ. ನಮ್ಗೆ ಇದೆಲ್ಲ ಬೇಕಾಗಿಲ್ಲ. ಸೊ ಬೇಕಾದವರು ಒಂದ್ಸಲ ಚೆಕ್ ಮಾಡ್ಕೋಬಹುದು, ಆಯ್ತಾ. ಸೊ ಇಲ್ಲಿ ಕೆರಿಯರ್ಸ್ ಅಂತ ಕಾಣ್ತದ, ಇದನ್ನು ಓದಬೇಕು. ಇದು ಓದಿದ ಕೂಡ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ, ಆಯ್ತಾ. ಬಿಲ್ಡ್ ಕೆರಿಯರ್ಸ್ ವೈಲ್ ಯು ಬಿಲ್ಡ್ ಯುವರ್ಸ್, ಆಯ್ತಾ. ಸೊ ಅವರದು ಬಗ್ಗೆ ಇಲ್ಲಿ ಹಾಕಿದ್ದಾರೆ, ಆಯ್ತಾ, ಕಂಪ್ಲೀಟ್ ಆಗಿ. ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಜಾಯ್ನರ್ಸ್ ಅಂತ ಇದೆಯಲ್ಲ, ಇದಕ್ಕೆ ಒತ್ತಿ. ಇದಕ್ಕೆ ಒತ್ತಿದ ಕೂಡ ನಿಮ್ಗೆ ಈ ತರ ಕಿರಿಯರ್ ಪೇಜ್ ಅವರದು ಕಾಣಲಿಕ್ಕೆ ಸಿಗ್ತದೆ, ಆಯ್ತಾ. ಸೊ ಡಿಫ್ರೆಂಟ್ ಜಾಬ್ ಇದೆ. ಲೈಕ್ ಆಫೀಸ್ಗೆ ಹೋಗಿ ಮಾಡುವಂತ ಕೆಲಸ ಇದೆ, ಮನೆಯಲ್ಲಿ ಕೂಡ ಮಾಡುವಂತ ಕೆಲಸ ಇದೆ. ಲೈಕ್ ಇಫ್ ಸಪೋಸ್ ನೀವು ಹೈದರಾಬಾದ್ ತೆಲಂಗಾಣದವರಾಗಿದ್ರೆ ಆಫೀಸ್ಗೆ ಹೋಗಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅಪ್ಲೈ ಮಾಡ್ಬೋದು ನೀವು, ಆಯ್ತಾ. ಇಲ್ಲ ನಾನು ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ದೀನಿ ಕರ್ನಾಟಕದವರು ಅಂತಂದ್ರೆ ಯಾವುದೇ ಸ್ಟೇಟ್ ಅವರಾದ್ರೂ ಓಕೆ, ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ರೆ ಇಲ್ಲಿ ರಿಮೋಟ್ ಓನ್ಲಿ ಅಂತ ಕಾಣ್ತಾ, ಇದಕ್ಕೆ ಒತ್ತಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಿಮೋಟ್ ಓನ್ಲಿ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡುವಂತ ಕೆಲಸ ಅಷ್ಟೇ ಇದು ನಿಮ್ಗೆ ತೋರಿಸ್ತದೆ, ಆಯ್ತಾ. ಸೊ 2 ಕೆಲಸ ಇದೆ. ಇವಾಗ ನಾನು ಹೇಳುವಂಥದ್ದು ಕೇವಲ ಕನ್ನಡ ಗೊತ್ತಿರ್ತದಲ್ಲ ಅವರಿಗೋಸ್ಕರ, ಆಯ್ತಾ. ಸೊ ನೀವು ಬೆಸ್ಟ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಆಗಿ ಅಪ್ಲೈ ಮಾಡಿ, ಆಯ್ತಾ. ಸೊ ಇದಕ್ಕೆ ಕಂಪ್ಲೀಟ್ ಆಗಿ ಮನೆಯಿಂದಲೇ ಮಾಡುವಂತ ಕೆಲಸ, ಮತ್ತೆ ಕಂಪ್ಲೀಟ್ ಕನ್ನಡ ಭಾಷೆಯಲ್ಲೇ ಕೆಲಸ. ಓಕೆ, ಸೊ ಎಂತ ಒಳ್ಳೇದಂತ ಹೇಳಿದ್ರೆ ಇಂಟರ್ವ್ಯೂ ಸಮೇತ ಇವರು ಕನ್ನಡದಲ್ಲೇ ತಗೋತಾರೆ. ಅದು ನಿಮ್ಗೊಂದು ಒಳ್ಳೆ ಬೆನಿಫಿಟ್. ಓಕೆ, ಸೊ ಇದಕ್ಕೆ ಒತ್ತಿ. ಇದಕ್ಕೆ ಒತ್ತಿದ ಕೂಡ ನಿಮ್ಗೆ ಈ ತರ ಕಾಣಲಿಕ್ಕೆ ಸಿಗ್ತದೆ. ಇದು ಕನ್ನಡ ಭಾಷೆಯವರು ಕನ್ನಡ ಭಾಷೆಗೆ ಅಪ್ಲೈ ಮಾಡಿ. ಇಲ್ಲ ನಿಮ್ಗೆ ಮಲಯಾಳಂ, ಮರಾಠಿ ಅಂತ ಇದೆ ಅದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಬೇರೆ ಭಾಷೆ ಕೂಡ ಇದೆ ನೋಡಿ, ಲೈಕ್ ತೆಲುಗು, ತಮಿಳು, ಹಿಂದಿ ಅವರು ಇದಕ್ಕೆ ಅಪ್ಲೈ ಮಾಡಿ, ಆಯ್ತಾ. ನಾನು ಇವಾಗ ನಮ್ಮ ಕನ್ನಡದವರಿಗೆ ವಿಡಿಯೋ ಮಾಡ್ತಿರೋದು. ಸೊ ನಾನು ಇದಕ್ಕೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಅವರ ಬಗ್ಗೆ ನೆಕ್ಸ್ಟ್ ವೇವ್ ಬಗ್ಗೆ ಎಲ್ಲ ಹಾಕಿದ್ದಾರೆ ಇಲ್ಲಿ ಇನ್ಫಾರ್ಮೇಶನ್ ಕಂಪ್ಲೀಟ್ ಆಗಿ, ಆಯ್ತಾ. ಸೊ ಬೇಕಾದ್ರೆ ಒನ್ಸ್ ನೀವು ಚೆಕ್ ಮಾಡ್ಕೋಬಹುದು. ನೀವು ಇದು ಎಂತ ಮಾಡ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ್, ನಿಮ್ಗೆ ಇವಾಗ ನೀವು ಇದಕ್ಕೆ ಅಪ್ಲೈ ಮಾಡಿದ್ರೆ ನೀವು ಶಾರ್ಟ್ ಲಿಸ್ಟ್ ಆದ ಕೂಡಲೇ ನೀವು ಅವ್ರ ನೆಕ್ಸ್ಟ್ ವೇವ್ ಕಂಪನಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಂಡಿರಿ. ಏನಕ್ಕಂತಿದ್ರೆ ಇಂಟರ್ವ್ಯೂ ಟೈಮಲ್ಲಿ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮ್ಮ ಕಂಪನಿ ಬಗ್ಗೆ ಹೇಳಿ ಅಂತ ನಿಮ್ಗೆ ಗೊತ್ತಿರ್ಬೇಕಲ್ವಾ. ಸೊ ಅದಕ್ಕೆ ಓಕೆನಾ. ಸೊ ಮತ್ತೆ ತಿಳ್ಕೊಂಡಿರಿ. ಇವಾಗ ಇದು ಬೇಕಾಗಿಲ್ಲ, ಅವರದೆಲ್ಲ ಇಲ್ಲಿ ಹಾಕಿದ್ದಾರೆ, ಆಯ್ತಾ. ಸೊ ಅವ್ರು ನಿಮ್ದು ಏನು ಕೆಲಸ ಮತ್ತೆ ನಿಮ್ಗೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅದು ಇಲ್ಲಿ ಹಾಕಿದ್ದಾರೆ, ಆಯ್ತಾ. ವಾಟ್ ಆರ್ ವಿ ಲುಕಿಂಗ್ ಫಾರ್ ಅ ಲೀಡ್ ಜನರೇಷನ್ ಅಸೋಸಿಯೇಟ್ ವಿತ್ ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ರಿಟನ್ ಆ್ಯಂಡ್ ವರ್ಬಲ್ ಇಂಟರ್ಪರ್ಸನಲ್ ಎಬಿಲಿಟೀಸ್ ಅಲಾಂಗ್ ವಿತ್ ದ ಗುಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್. ಎಂತ ಅಂತ ಹೇಳಿದ್ರೆ ನಿಮಗೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿರಬೇಕು. ಕನ್ನಡಕ್ಕೆ ಅಪ್ಲೈ ಮಾಡೋಕ್ಕೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತಿರಬೇಕು, ಮತ್ತು ಇಂಗ್ಲೀಷ್ ಕೂಡ ಗೊತ್ತಿರಬೇಕು. 2 ಭಾಷೆ ಗೊತ್ತಿರಬೇಕು, ಆಗಷ್ಟೇ ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು, ಆಯ್ತಾ. ಸೊ ಕನ್ನಡ ಚೆನ್ನಾಗಿ ಗೊತ್ತಿರೋ ಸಾಕು, ಇದಕ್ಕೆ ಅಪ್ಲೈ ಮಾಡಿ. ನೀವು ಇಂಗ್ಲೀಷ್ ಮ್ಯಾನೇಜ್ ಮಾಡೋಷ್ಟು ಬರಬೇಕು, ಆಯ್ತಾ. ಓದಲಿಕ್ಕೆ ಬರಲಿಕ್ಕೆ ಅಷ್ಟು ಗೊತ್ತಿದ್ರೆ ಸಾಕು, ಇದಕ್ಕೆ ಅಪ್ಲೈ ಮಾಡಿ ನೀವು, ಆಯ್ತಾ. ಪೀಪಲ್ ವಿತ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬಿಲ್ಡ್ ಸೇಲ್ಸ್ ಫ್ಯುನಲ್ಸ್, ಟ್ರ್ಯಾಕಿಂಗ್ ಫೀಡ್ಬ್ಯಾಕ್, ಪ್ರಿಯೋರಿಟೈಸಿಂಗ್ ಟಾಸ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಎಕ್ಸೀಡಿಂಗ್ ಟಾರ್ಗೆಟ್ ವಿದಿನ್ ದ ಡೆಡ್ ಲೈನ್,
ಆಯ್ತಾ? ಸೊ ಏನೋ ಎಕ್ಸ್‌ಪೀರಿಯನ್ಸ್ ಇಲ್ಲ ಫ್ರೆಷರ್ ಅಂತ ಹೇಳಿದ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಲ್ರೆಡಿ ಎಲ್ಲಾದ್ರೂ ಕೆಲಸ ಮಾಡಿದ್ರೆ ಇದಕ್ಕೊಂದು ಆಡೆಡ್ ಬೆನಿಫಿಟ್ ಆಗುತ್ತೆ. ಅಂತ ಹೇಳಿದ್ರೆ ಏನು ಕೆಲಸ ಮಾಡದೆ ಎಕ್ಸ್‌ಪೀರಿಯನ್ಸ್ ಇಲ್ದವ್ರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆಯ್ತಾ? ಸೊ ಆ ಸೇಲ್ಸ್ ಮೈಂಡ್‌ಸೆಟ್ ಟು ಎಫೆಕ್ಟಿವ್ಲಿ ಕಮ್ಯುನಿಕೇಟಿವ್ about a high-paying career opportunity to its prospective learners and drive sales qualified leads. ಸೊ ಬೇಸಿಕಲಿ ಇದು ಸೇಲ್ ಮಾಡುವಂಥ ಕೆಲಸ. ಅದು ನಿಮ್ಗೆ ಅಷ್ಟೇನು ಕೆಲಸ ಕಷ್ಟ ಆಗಲ್ಲ. ಅವರು ನಿಮ್ಗೆ ಎಲ್ಲ ಇದು ತಿಳಿಸ್ಕೊಡ್ತಾರೆ. ಹೇಗೆ ಕೆಲಸ ಮಾಡೋದು ಎಲ್ಲವನ್ನ. ಆಯ್ತಾ? ಸೊ ವಿಲ್ಲಿಂಗ್ನೆಸ್ ಟು ವರ್ಕ್ ಇನ್ ಅ ಹೈ ಗ್ರೋತ್ ಸ್ಟಾರ್ಟ್ಅಪ್ ಎನ್ವಿರಾನ್ಮೆಂಟ್. ಇದು ಬೇಸಿಕಲಿ ಸ್ಟಾರ್ಟ್ಅಪ್. ಬಟ್ ಇವರು ತುಂಬ ಚಂದ ಸ್ಯಾಲ್ರಿ ಕೊಡ್ತಾರೆ. ಓಕೆನಾ? ಸೊ ವಾಟ್ ಯು ವಿಲ್ ಬಿ ಡೂಯಿಂಗ್ ಔಟ್ಬೌಂಡ್ ಕಾಲ್ಸ್ ಆ್ಯಂಡ್ ಜನರೇಟಿಂಗ್ ಸೇಲ್ಸ್ ಕ್ವಾಲಿಫೈಡ್ ಲೀಡ್ಸ್. ಆಯ್ತಾ? ಕಾಲ್ ಮಾಡಿ ಮಾತಾಡುವಂಥದ್ದು ಮತ್ತು ಲೀಡ್ ಜನರೇಟ್ ಮಾಡೋದು ನಿಮ್ಮದು ಕೆಲಸ. ನೆಕ್ಸ್ಟ್ ಆಸ್ಕ್ ಕ್ವಶನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಲೀಡ್ ಆ್ಯಂಡ್ ಫಾರ್ವರ್ಡ್ ದ ಪ್ರೀ ಸೇಲ್ಸ್ ಪ್ರೊಸೆಸ್. ಆಯಿತಾ? ನೀವು ಕಾಲ್ ಮಾಡಿ ಮಾತಾಡಿ ಅವ್ರದ್ದು ಸೇಲ್ಸ್ ಅಂದರೆ ಸೇಲ್ಸ್ ಕಂಪ್ಲೀಟ್ ಮಾಡುವಂಥದ್ದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಆಯಿತಾ? ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಎಂಟೈರ್ ಸೇಲ್ಸ್ ಕ್ವಾಲಿಫಿಕೇಶನ್ ಲೈಫ್ ಸೈಕಲ್ ಫಾರ್ ಯುವರ್ ಅಸೈನ್ ಲೀಡ್ಸ್. ಆಯಿತಾ? ನಿಮ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಲೀಡ್ ಕೊಟ್ಟು ಬಿಡ್ತಾರೆ. ಅವ್ರ ಹತ್ರ ಕಾಲ್ ಮಾತಾಡಿ ಅವ್ರ ಹತ್ರ ಒಪ್ಪಿಸಿ ಇದು ಕೋರ್ಸ್ ತಗೊಳ್ಳಿ ಅಂತ ಹೇಳುವಂಥದ್ದು ಕಂಪ್ಲೀಟ್. ಆಯಿತಾ? ಪ್ರೊಸೆಸ್ ಲೈಕ್ ಇದಂತ ಹೇಳಿದ್ರೆ ಕಂಪ್ಲೀಟ್ ಸೇಲ್ಸ್ ಲೈಫ್ ಸ್ಟೈಲ್ ನೀವಿಲ್ಲಿ ಮಾಡುವಂಥದ್ದು. ಓಕೆ. ಸೊ ಅದೇ ಕೋಲ್ಡ್ ಕಾಲ್ಸ್ ಆಗಿರ್ಬೋದು, ಫಾಲೋಅಪ್ಸ್ ಆಗಿರ್ಬೋದು, ಲೀಡ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಇದೆಲ್ಲ ನೀವು ಮಾಡುವಂಥದ್ದು. ಆಯಿತಾ? ಮೇಂಟೈನಿಂಗ್ ಅ ಡೀಟೇಲ್ ಡೇಟಾಬೇಸ್ ಆಫ್ ಆಲ್ ದ ಇಂಟ್ರಾಕ್ಷನ್ ವಿತ್ ದ ಲೀಡ್ಸ್ ಆ್ಯಂಡ್ ಪ್ರೊವೈಡಿಂಗ್ ಕಾನ್ಸ್ಟೆಂಟ್ ಫೀಡ್ಬ್ಯಾಕ್ ಆನ್ ದ ಕ್ವಾಲಿಟಿ ಆಫ್ ಲೀಡ್ಸ್ ಟು ದ ರೆಸ್ಪೆಕ್ಟಿವ್ ಟೀಮ್. ಎಂತ ಅಂತ ಹೇಳಿದ್ರೆ ಇವಾಗ ನೀವು ಲೀಡ್ ಅವರಿಗೆ ಕಾಲ್ ಮಾಡಿದ್ರೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಲೀಡ್ಸ್ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಮಾತಾಡಿದ್ರೆ ಅದು ಡೇಟಾ ಉಂಟಲ್ಲ ಡೇಟಾಬೇಸಲ್ಲಿ ಸ್ಟೋರ್ ಮಾಡಬೇಕಾಗ್ತದೆ. ಏನೆಲ್ಲ ಆಗಿದೆ ನೀವು ಕಾಲ್ ಮಾಡಿ ಮಾತಾಡಿದ್ರೆ ಅವ್ರು ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಈಗ ನೆಕ್ಸ್ಟ್ ವಾಪಸ್ ಕಾಲ್ ಮಾಡಬೇಕಲ್ಲ. ಸೊ ಎಲ್ಲ ಸ್ಟೋರ್ ಮಾಡಿ ಇಡಬೇಕು ಡೇಟಾಬೇಸಲ್ಲಿ. ಓಕೆ. ಅವರೆಲ್ಲ ಒಪ್ಕೊಳ್ಳೋದ್ರೆ ಹಣ ಕೂಡ ಪೇ ಮಾಡಿದ್ರೆ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೋಬೇಕು ಡೇಟಾಬೇಸಲ್ಲಿ. ಅದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಮೀಟಿಂಗ್ ವೀಕ್ಲಿ ಆ್ಯಂಡ್ ಮಂತ್ಲಿ ಟಾರ್ಗೆಟ್. ಅದಕ್ಕೆ ಟಾರ್ಗೆಟ್ ಕೊಡ್ತಾರೆ ಅದನ್ನು ನೀವು ಅಚೀವ್ ಮಾಡುವಂಥದ್ದು. ಅವರೇ ನಿಮಗೆ ಲೀಡ್ ಜನರೇಟ್ ಮಾಡಿ ಕೊಡ್ತಾರೆ. ಆಯಿತಾ? ಅದನ್ನು ನೀವು ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಕೋರ್ಸ್ ತಗೊಳ್ಳುವಂಗೆ ಮಾಡುವಂಥದ್ದು. ಆಯಿತಾ? ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅಷ್ಟೇ ಎನ್ಕ್ವೈರಿ ಮಾಡೋದು. ಆಯಿತಾ? ರ್ಯಾಂಡಮ್ ಆಗಿ ಯಾರು ಕಾಲ್ ಮಾಡಲಿಕ್ಕಿಲ್ಲ ನಿಮಗೆ. ಆಯಿತಾ? ಸೊ ಅವರು ಎನ್ಕ್ವೈರಿ ಮಾಡಿರ್ತಾರೆ. ಇದಕ್ಕೆ ಬಂದು ಯಾವುದಕ್ಕೆ ನೆಕ್ಸ್ಟ್ ಹೋಗಿ ಬಂದು ಎನ್ಕ್ವೈರಿ ಮಾಡಿರ್ತಾರೆ ಈ ಕೋರ್ಸ್ ತಗೋಬೇಕು ಅಂತ. ಸೊ ಅವರಿಗೆ ನಂಬರ್ ಸಿಗ್ತದಲ್ಲ ಅದು ನಿಮಗೆ ಕೊಡ್ತಾರೆ. ಅವರಿಗೆ ಕಾಲ್ ಮಾಡಿ ಮಾತಾಡಿ ನೀವು ಕೋರ್ಸ್ ತಗೊಳ್ಳೋಕೆ ಮಾಡುವಂಥದ್ದು. ಮತ್ತೆಲ್ಲ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಈ ಕೋರ್ಸ್ ತಗೊಂಡ್ರೆ ಇಷ್ಟು ಬೆನಿಫಿಟ್ ಇದೆ, ಆ ಕೋರ್ಸ್ ತಗೊಂಡ್ರೆ ಅಷ್ಟು ಬೆನಿಫಿಟ್ ಇದೆ ಎಲ್ಲ ಹೇಳುವಂಥದ್ದು ಅವರಿಗೆ. ಸೊ ಅವರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ತಗೋತಾರೆ. ಆಯಿತಾ? ಸೊ ಅದು ನಿಮ್ದು ಇಲ್ಲಿ ಬೇಸಿಕಲಿ ಕೆಲಸ. ಯಾಕೆ ನಿಮಗೆ ಹಣ ಎಷ್ಟು ಸಿಗ್ತದೆ ಅಂತ ನೋಡಿ. ಕಾಂಪನ್ಸೇಷನ್ ಸೊ ಅಪ್ ಟು 5 ಲ್ಯಾಕ್ ಅಂತ ಹೇಳಿದ್ರೆ 5 ಲ್ಯಾಕ್ ಅಪ್ ಟು 5 ಲ್ಯಾಕ್ ಇಯರ್ಲಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಮಂತ್ಲಿ. ಇರಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ನಿಮಗೆ. 5 ಲಕ್ಷ ಆಗುತ್ತೆ ಇಯರ್ಲಿ ಅಂತ ಹೇಳಿದ್ರೆ ಮಂತ್ಲಿ ಡಿವೈಡ್ ಬೈ 12 ಆಗುತ್ತೆ. ಮಂತ್ಲಿ ನಿಮಗೆ 41,666 ರೂಪಾಯಿ ಸಿಗ್ತದೆ. ಆಯಿತಾ? ಸೊ 41,500 ಸ್ಯಾಲ್ರಿ ಸಿಗ್ತದೆ ನಿಮಗೆ. ಓಕೆ. ಫಿಕ್ಸ್ಡ್ ಬಂದುಬಿಟ್ಟು 3 LPA 3 LPA ಫಿಕ್ಸ್ಡ್ ಅಂತ ಹೇಳಿದ್ರೆ 3 ಲಕ್ಷ ಫಿಕ್ಸ್ಡ್ ನಿಮಗೆ. ಓಕೆ. ಡಿವೈಡ್ ಬೈ 12 ಅಂತ ಹೇಳಿದ್ರೆ ನಿಮಗೆ 25,000 ಮಂತ್ಲಿ ಫಿಕ್ಸ್ ಸಿಗ್ತದೆ ಈ ಕೆಲಸ ಮಾಡಿದರೆ. ಅದ್ರ ಜೊತೆಗೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರೆ ಅಪ್ ಟು 5 ಲ್ಯಾಕ್ಸ್ ಅಂತ ಹೇಳಿದ್ರೆ 44,000 ತನಕ ದುಡಿಬೋದು ನೀವು. ಓಕೆ. ಒಂದು ಒಳ್ಳೆ ಆಪರ್ಚುನಿಟಿ. ಎಲ್ಲ ಕನ್ನಡ ಭಾಷೆಯಲ್ಲಿ ಇರ್ತದೆ ನಿಮಗೆ. ಆಯಿತಾ? ಕಷ್ಟ ಆಗಲ್ಲ. ಓಕೆ. ನೇಟಿವ್ ಸ್ಪೀಕರ್ ಆಫ್ ಮರಾಠಿ, ಮಲಯಾಳಂ ಆರ್ ಕನ್ನಡ. ನಾವು ಕನ್ನಡಕ್ಕೆ ಅಪ್ಲೈ ಮಾಡೋದಲ್ಲ ಕನ್ನಡ ಗೊತ್ತಿರಬೇಕು ಚೆನ್ನಾಗಿ. ಮಲಯಾಳಂ ಅಂತ ಹೇಳಿದ್ರೆ ಮಲಯಾಳಂ ಗೊತ್ತಿರಬೇಕು. ಮರಾಠಿ ಅಂದರೆ ಮರಾಠಿ ಗೊತ್ತಿರಬೇಕು. ಆಯಿತಾ? ಓದಲಿಕ್ಕೆ ಬರೀಲಿಕ್ಕೆ ಮಾತಾಡಲಿಕ್ಕೆ ಎಲ್ಲ ಗೊತ್ತಿರಬೇಕು. ಆಯಿತಾ? ಗುಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಈಸ್ ಅನ್ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಂಗ್ಲೀಷು ಮ್ಯಾನೇಜ್ ಮಾಡುವಷ್ಟು ಬಂದರೆ ಸಾಕು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಯಿತಾ? ಕಂಪ್ಲೀಟ್ ಆಗಿ ಫುಲ್ ಫ್ಲೋ ಆಗಿ ಬೇಕಾಗಿಲ್ಲ. ಏನಕ್ಕಂತ ನಿಮ್ಗೆ ಕರ್ನಾಟಕ ಲೀಡ್ಸ್ ಕೊಡುವಂಥದ್ದು. ಕರ್ನಾಟಕದವ್ರು ಕನ್ನಡ ಮಾತಾಡ್ತಾರೆ. ಆಯಿತಾ? ಸೊ ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಆ್ಯಂಡ್ ಶುಡ್ ಫ್ಲೆಕ್ಸಿಬಲ್ ಟು ಕಮ್ ಆಫೀಸ್ ವೆನ್ ಎವರ್ ರಿಕ್ವೈರ್ಡ್. ಅದು ಬೇಕಾಗಿಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಮಾಡುವಂಥ ಕೆಲಸ ಇದು. ಆಲ್ರೆಡಿ ನಾನು ಮುಂಚೆ ಕೂಡ ವಿಡಿಯೋ ಮಾಡಿದ್ದೆ. ಕೆಲವರಿಗೆ ಸಿಕ್ಕಿತ್ತು ಕೆಲಸ. ಮನೆಯಲ್ಲೇ ಮಾಡುವಂಥ ಕೆಲಸ ಇದು. 6 ದಿನ ಕೆಲಸ ಇರುತ್ತೆ ನಿಮಗೆ ವಾರದಲ್ಲಿ. ಆಯಿತಾ? 1 ದಿನ ರಜೆ ಇರುತ್ತೆ ಸಂಡೇ ಮೋಸ್ಟ್ಲಿ. ಓಕೆ. ಈ ಥರ ಇರುತ್ತೆ. ಓಕೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಅವರೆಲ್ಲ ಅಪ್ಲೈ ಮಾಡಿ. ಇಲ್ಲಿ ಅಪ್ಲೈ ಮಾಡಲಿಕ್ಕೆ ಅಪ್ಲೈ ನಾವು ಅಂತಿದ್ದಿಲ್ಲ ಇದಕ್ಕೆ ಓದಬೇಕು. ಆಯಿತಾ? ನಿಮ್ಮದು ರೆಸ್ಯೂಮೆ ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಓಕೆ. ನಾನು ಒಂದು ರೆಸ್ಯೂಮೆ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನಿಮ್ಮದು ಫಸ್ಟ್ ನೇಮ್, ನಿಮ್ಮದು ಲಾಸ್ಟ್ ನೇಮ್, ನಿಮ್ಮದು ಇಮೇಲ್ ಅಡ್ರೆಸ್, ನಿಮ್ಮ ಮೊಬೈಲ್ ನಂಬರ್ ಕರೆಕ್ಟಾಗಿ ಸ್ಪೆಸಿಫೈ ಮಾಡಿ. ಅದಾದಮೇಲೆ ಎಲ್ಲಾದರೂ ಕೆಲಸ ಮಾಡಿದರೆ ಅದು ಇಲ್ಲಿ ಸ್ಪೆಸಿಫೈ ಮಾಡಿ. ಎಲ್ಲಾದರೂ ಕೆಲಸ ಮಾಡಿದರೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಸ್ಟಾರ್ ಹಾಕಿಲ್ಲ ಅಂತ ಸ್ಕಿಪ್ ಮಾಡ್ಬೋದು. ಮುಂಚೆ ಎಲ್ಲೋ ಒಂದು ಇಂಟರ್ನ್ಶಿಪ್ ಮಾಡಿದ್ರೆ ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ
ಬೇಕಾಗಿಲ್ಲ ಆಯ್ತಾ. ಎಜುಕೇಶನ್ ನಿಮ್ದು ಹಾಕಿ ಇಲ್ಲಿ ಏನು ಕಲ್ತೀರಾ ಡಿಗ್ರಿ, ಈಗ BCA ಮಾಡಿದ್ದೀರಾ ಆಯ್ತಾ. ಇಯರ್ ಫೀಲ್ಡ್ ಆಫ್ ಸ್ಟಡಿ ಮೇಜರ್ ಕಂಪ್ಯೂಟರ್ ಸೈನ್ಸ್, ಇನ್ಸ್ಟಿಟ್ಯೂಷನ್ ಕಾಲೇಜ್ ನೇಮ್ ನಿಮ್ದು ಇವಾಗ ನಾನು ಆಳ್ವಾಸ್ ಅಂತ ಹಾಕ್ತೀನಿ ಆಯ್ತಾ. ನೆಕ್ಸ್ಟ್ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ 2024 25 ಇಲ್ಲ ಸ್ಟಡಿ ಮಾಡ್ತಾ ಇದ್ರೆ ಅದೆಲ್ಲ ಇಲ್ಲಿ ಸ್ಪೆಸಿಫೈ ಮಾಡಿ, ಗ್ರೇಡ್ ಎಷ್ಟು ಗ್ರೇಡ್ ಅಂತ ಆಯ್ತಾ. ಸೊ ನೆಕ್ಸ್ಟ್ ವಾಟ್ ಈಸ್ ಯುವರ್ ಏಜ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಆಯ್ತಾ. ನೀವಿದ್ರೆ ಏಜ್ ಹಾಕಿ, ನಿಮ್ದಿಷ್ಟು ಏಜ್ ಹಾಕಿ. ಈಗ ಫ್ರೆಶರ್ ಅಂತಂದ್ರೆ 20-25 ಇರ್ತದೆ, ಸೊ ಅದು ಹಾಕಿ. ನೆಕ್ಸ್ಟ್ ಜೆಂಡರ್, ಇದು ಫಿಮೇಲ್, ನಿಮ್ಮ ಜೆಂಡರ್ ಹಾಕಿ ಇಲ್ಲಿ. ಕರೆಂಟ್ಲಿ ಪರ್ಸ್ಯೂಯಿಂಗ್ ಎನಿ ಕೋರ್ಸ್ ಆರ್ ಡಿಗ್ರಿ ಅಂತ ಕೇಳ್ತಾ ಇದ್ದಾರೆ. ಏನಾದರೂ ಕೋರ್ಸ್ ಪರ್ಸ್ಯೂ ಮಾಡ್ತಾ ಇದ್ರೆ ಅಂಡರ್ ಗೋಯಿಂಗ್ ಡಿಗ್ರಿ, ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ನಾಟ್ ಪರ್ಸ್ಯೂಯಿಂಗ್ ಎನಿ ಡಿಗ್ರಿ. ಇನ್ನು ಸ್ಟಡಿ ಮಾಡಿ ಆಗಿದೆ ಅಂತ ಹೇಳಿದ್ರೆ ಇದು ನಾಟ್ ಪರ್ಸ್ಯೂಯಿಂಗ್ ಎನಿ ಡಿಗ್ರಿ ಅಂತ ಹಾಕಿ. ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪೋಸಸ್ ಫ್ಲೂಯೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಗೈಸ್, ಇದು ಮೇನ್ ಇಲ್ಲಿ ಸೆಲೆಕ್ಷನ್ ಮಾಡುವಂಥದ್ದು. ನೀವು ಇಲ್ಲಿ ಕನ್ನಡ ಆಗಿ ಸೆಲೆಕ್ಟ್ ಮಾಡಬೇಕು, ಕನ್ನಡದವರು. ಈಗ ತಮಿಳು ಮಲಯಾಳಂ ಅಂತ ಬೇರೆ ಬೇರೆ ಕೆಲಸ ಇದೆಯಲ್ಲ, ಅದು ಅವ್ರು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನಾವು ಕನ್ನಡ. ಈಗ ನಿಮ್ಗೆ ಮಲಯಾಳಂ ಅಂತ ಹೇಳಿದ್ರೆ ಮಲಯಾಳಂ, ಮರಾಠಿ ಅಂತ ಹೇಳಿದ್ರೆ ಮರಾಠಿ, ನಾನು ಕನ್ನಡ ಮಾಡ್ತಾ ಇದ್ದೀನಿ. ಟೋಟಲ್ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತದೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದ್ರೆ ಫ್ರೆಶರ್, ಇಲ್ಲ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ಹಾಕಿ. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ರೆ ಹಾಕಿ ಆಯ್ತಾ. ಇಲ್ಲ ಅಂತಂದ್ರೆ ಫ್ರೆಶರ್ಸ್ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ ಆಯ್ತಾ. ಕರೆಂಟ್ CTC ಆಯ್ತಾ, ಎಷ್ಟು CTC ಅಂತ. ಇಲ್ಲ ಅಂತಂದ್ರೆ ಫ್ರೆಶರ್ ಆಯ್ತಾ, ಫ್ರೆಶರ್ ಆಗಿದ್ರೆ ಫ್ರೆಶರ್ ಅಂತ ಹಾಕಿ. ಇಲ್ಲ ಅಂತಂದ್ರೆ ನಿಮ್ದು CTC ಎಷ್ಟು ಅಂತ ಹಾಕಿ. ಓಕೆ. ಕರೆಂಟ್ ಲೊಕೇಶನ್ ಎಲ್ಲಿದ್ದೀರಾ ನೀವು, ಕರೆಂಟ್ಲಿ ಎಲ್ಲಿದ್ದೀರಾ ಅದು ಇದು ಹಾಕಬೇಕು. ಓಕೆನಾ. ಅದಾದಮೇಲೆ ಇದಕ್ಕೆ ಎಸ್ ಅಂತ ಹಾಕಬೇಕು, ಮತ್ತು ಇದು ನಾಟ್ ರೋಬೋಟ್ ಅಂತ ಹಾಕಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂಥದ್ದು ಈ ಥರ ಕಾಣಲಿಕ್ಕೆ ಸಿಗ್ತದೆ. ಯು ಹ್ಯಾವ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಬರ್ತದೆ. ಈ ಥರ ಅಪ್ಲೈ ಮಾಡುವಂಥದ್ದು. ಸೊ ಫ್ರೆಂಡ್ಸ್, ಹೇಗೆ ಅಪ್ಲೈ ಮಾಡೋದು, ಏನು ಕೆಲಸ ಅಂತ ತಿಳಿಸ್ಕೊಟ್ಟೆ. ಈಗ ತುಂಬಾ ಜನರ ತಲೆಗೆ ಬಂದಿರ್ಬೋದು ನೆಕ್ಸ್ಟ್ ಏನು ಅಂತ. ಒಂದ್ಸಲ ಅಪ್ಲೈ ಮಾಡಿ ಆದ್ಮೇಲೆ 15ರಿಂದ 30 ದಿನ ಒಳಗೆ ನಿಮ್ಗೆ ಮೇಲ್ ಬರ್ತದೆ ಆಯ್ತಾ. ಸೊ ಲಾಸ್ಟ್ ಟೈಮ್ ನಾನು ಅಪ್ಲೈ ಮಾಡಿದ್ದೆ, ಸೊ ನಂಗೆ ಗೊತ್ತು, ಒಂದು ಮೇಲ್ ಬರ್ತದೆ ಆಯ್ತಾ. ನಿಮ್ಮನ್ನ ಅವರು ಗ್ರೂಪ್ ಡಿಸ್ಕಷನ್ಗೆ ಇನ್ವೈಟ್ ಮಾಡೋ ಚಾನ್ಸಸ್ ಇದೆ. ಇಲ್ಲ ಅಂತಂದ್ರೆ ಪರ್ಸನಲ್ ಇದಕ್ಕೆ ಲೈಕ್ HR ರೌಂಡಿಗೆ ಇನ್ವೈಟ್ ಮಾಡೋ ಚಾನ್ಸಸ್ ಇದೆ ಆಯ್ತಾ. ಸೊ ನಾನು 2 ಸಲ ಅಪ್ಲೈ ಮಾಡಿದ್ದೀನಿ, ಪ್ರೊಸೀಜರ್ ಚೇಂಜ್ ಆಗ್ತಾ ಇರ್ತದೆ ಆಯ್ತಾ. ಒಂದು ಗ್ರೂಪ್ ಡಿಸ್ಕಷನ್ಗೆ, ಇಲ್ಲ ಅಂತಂದ್ರೆ ಪರ್ಸನಲ್ ಇಂಟರ್ವ್ಯೂಗೆ ನಿಮ್ಮನ್ನ ಅವರು ಇನ್ವೈಟ್ ಮಾಡ್ತಾರೆ. ಓಕೆನಾ. ಸೊ ಎಲ್ಲ ಕನ್ನಡದಲ್ಲೇ ಇರ್ತದೆ, ಪರ್ಸನಲ್ ಇಂಟರ್ವ್ಯೂ ಕೂಡ ಕನ್ನಡದಲ್ಲೇ ಇರ್ತದೆ. ಒಂದು ಡಾಕ್ಯುಮೆಂಟ್ ಕೊಡ್ತಾರೆ ಆಯ್ತಾ ವಾಟ್ಸಪ್ ಅಲ್ಲಿ. ಸೊ ಅದು ನೀವೇನ್ ಮಾಡ್ಬೇಕಂದ್ರೆ ಚೆನ್ನಾಗಿ ಓದ್ಬೇಕು, ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಅಷ್ಟೇ ಇರೋದು ಆಯ್ತಾ. ಅದೊಂದು ಕ್ಲಿಯರ್ ಮಾಡಿದ್ರೆ ಸಾಕು. ಮತ್ತೆ ಟ್ರೈನಿಂಗ್ ಇರ್ತದೆ, ಟ್ರೈನಿಂಗ್ ಫ್ರೀ ಆಯ್ತಾ. ಅಂತಂದ್ರೆ ಟ್ರೈನಿಂಗ್ ಟೈಮಲ್ಲಿ ಐ ಥಿಂಕ್ ಹಣ ಕೊಡಲ್ಲ ಅನ್ಸುತ್ತೆ, ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಟ್ರೈನಿಂಗ್ ಆದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಸಿಗುವಂಥದ್ದು, ಚಂದ ಕೆಲಸಕ್ಕೆ ಹಣ ಕೊಡ್ತಾನೆ ಹೇಳ್ದಂಗೆ. ಲೈಕ್ 44,000 ತನಕ ನೀವು ಇಲ್ಲಿ ದುಡಿಬಹುದು ಆಯ್ತಾ ತಿಂಗಳಿಗೆ. ಒಂದು ಒಳ್ಳೆ ಆಪರ್ಚುನಿಟಿ ಎಲ್ರಿಗೆ, ಯಾರೆಲ್ಲ ಮನೆಯಿಂದ ಕೆಲಸ ಮಾಡುತ್ತಾ ಇದ್ದಾರೆ ಅವರಿಗೆ. ಓಕೆ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದರೂ ವಿಡಿಯೋ ಇಷ್ಟ ಆಯಿತು ಮತ್ತೆ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ ಎಲ್ಲ ಮನೆಯಿಂದ ಮಾಡುವಂಥ ಕೆಲಸ ಹುಡುಕ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ. ಓಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.